ಕರ್ನಾಟಕ ಕೇಂದ್ರೀಯ ವಿವಿ ವಿದ್ಯಾರ್ಥಿಗಳು ಹೊಡೆದಾಡಿಕೊಂಡಿದ್ದಾರೆ. ಊಟದ ವಿಚಾರಕ್ಕೆ ಇಬ್ಬರ ಗಲಾಟೆ ಶುರುವಾಗಿದೆ ಅನ್ನುವಂತ ವಿಚಾರ. ಊಟದ ವಿಚಾರಕ್ಕೆ ಇಬ್ಬರ ಗಲಾಟೆ ಡಿಶುಮ್ ಡಿಶುಮ್. ಕರ್ನಾಟಕ ಕೇಂದ್ರೀಯ ವಿವಿ ವಿದ್ಯಾರ್ಥಿಗಳು ಹೊಡೆದಾಡಿಕೊಂಡಿರೋದು ಕಾರಣ ಊಟದ ವಿಚಾರ. ಆಳಂದ ತಾಲೂಕಿನ ಕಡಗಂಚಿ ಗ್ರಾಮದಲ್ಲಿ ಇರುವಂತ ವಿವಿ, ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಕಡಗಂಚಿ ಗ್ರಾಮ. ಚಪಾತಿ ವಿಚಾರಕ್ಕೆ ವಿವಿ ಮೆಸ್ನಲ್ಲಿ ಸ್ಟೂಡೆಂಟ್ಸ್ ಜಗಳ ಆಡ್ಕೊಂಡಿದ್ದಾರೆ. ಮೆಷಿನ್ ಚಪಾತಿ, ಹ್ಯಾಂಡ್ ಮೇಡ್ ಚಪಾತಿಗೆ ಫೈಟಿಂಗ್ ನಡೆದಿದೆ. ಉತ್ತರ ಭಾರತ ದಕ್ಷಿಣ ಭಾರತ ವಿದ್ಯಾರ್ಥಿಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ಇನ್ನು ಇದನ್ನ ಬಿಡಿಸೋದಕ್ಕೆ ಬಂದಿದ್ದಾರೆ ಪೊಲೀಸರು. ಅವ್ರಿಗೂ ಕೂಡ ವಿದ್ಯಾರ್ಥಿಗಳು ಆವಾಜ್ ಹಾಕಿದ್ದಾರೆ. ಗಾಯಾಳು ಅನಿಕೇತ್ ಎಂಬ ಯುವಕನನ್ನ ಈಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರಶಾಂತ್ ಮತ್ತು ಸುಹಾಸ್ ಇನ್ನಿತರ ವಿದ್ಯಾರ್ಥಿಗಳ ನಡುವೆ ಹೊಡಿಬಡಿ. ನರೋಣ ಪೊಲೀಸ್ ಠಾಣೆಗೆ ವಿವಿ ಕುಲ ಸಚಿವರಿಂದ ಈಗ ದೂರನ್ನ ಕೂಡ ನೀಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅನಿಲ್ ಸ್ವಾಮಿ, ಗಮನಿಸ್ತಾ ಇದ್ದೀವಿ ಒಬ್ಬನ ಸುತ್ತಲೂ ಕೂಡ ಅಷ್ಟು ಜನ ಸೇರ್ಕೊಂಡು ಹಲ್ಲೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಆಕ್ಚುಲ್ ಆಗಿ ಚಪಾತಿಗೆ ನಡೆದಿರುವಂತಹ ಫೈಟಾ ಇದು? ಯಾರಿಗೆ ಮೆಷಿನ್ ಚಪಾತಿ ಬೇಕಿತ್ತಂತೆ, ಯಾರಿಗೆ ಹ್ಯಾಂಡ್ ಮೇಡ್ ಚಪಾತಿ ಬೇಕಿತ್ತಂತೆ, ಏನಾಗಿರೋದು ಆಕ್ಚುಲ್ ಆಗಿ ಇಲ್ಲಿ? ಪ್ರಮುಖವಾಗಿ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಒಂದು ಕಡಗಂಚಿ ಗ್ರಾಮದ ಬಳಿ ಇರುವಂತಹ ಒಂದು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ. ಈ ವಿಶ್ವವಿದ್ಯಾಲಯದಲ್ಲಿ ಇಂತಹ ಹೊಡೆದಾಟ ಬಡಿದಾಟ ಸರ್ವೇ ಸಾಮಾನ್ಯ ಅಂತ ಹೇಳಬಹುದು. ಈ ಹಿಂದೆ ಕೂಡ ಇಂತಹ ಘಟನೆಗಳು ಸಾಕಷ್ಟು ಬಾರಿ ಸಂಭವಿಸಿದ್ದವು. ಅದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದರೆ ಈ ಒಂದು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಉತ್ತರ ಭಾರತ ಮತ್ತು ಇದೊಂದು ದಕ್ಷಿಣ ಭಾರತ ಭಾಗದ ವಿದ್ಯಾರ್ಥಿಗಳು ವಿವಿಧ ಒಂದು ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡ್ತಾರೆ. ಈ ವೇಳೆ ಎರಡು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ವಿದ್ಯಾರ್ಥಿಗಳ ಗುಂಪುಗಳನ್ನು ಸಹ ಮಾಡಿಕೊಂಡಿದ್ದಾರೆ. ಈ ಎರಡೂ ಗುಂಪುಗಳಿಗೆ ಒಬ್ಬರನ್ನ ಕಂಡರೆ ಒಬ್ಬರಿಗೆ ಆಗ್ಬರಲ್ಲ. ಈ ವೇಳೆ ಹೇಗಾದ್ರೂ ಮಾಡಿ ಏನೊಂದು ಜಗಳ ಆಡ್ಬೇಕು, ಹೊಡೆದಾಟ ನಡೆಸಬೇಕೆಂಬ ಉದ್ದೇಶದಿಂದ ಒಂದು ಹಾಸ್ಟೆಲ್ ನಲ್ಲಿ ಊಟ ಮಾಡುವ ಅಂದ್ರೆ ಚಪಾತಿ, ಅಲ್ಲಿ ಹಾಸ್ಟೆಲ್ ನಲ್ಲಿ ಹ್ಯಾಂಡ್ ಮೇಡ್ ಚಪಾತಿ ಮತ್ತು ಏನೊಂದು ಮಷಿನ್ ಚಪಾತಿ ಮಾಡ್ತಾರೆ. ಈ ವೇಳೆ ಒಂದು ಉತ್ತರ ಭಾರತದವರು ಏನೊಂದು ಹ್ಯಾಂಡ್ ಮೇಡ್ ಚಪಾತಿ ಬೇಕಂತಾರೆ, ದಕ್ಷಿಣ ಭಾರತದವರು ಏನು ಮಷಿನ್ ಚಪಾತಿ ಬೇಕಂದ್ರೆ ಈ ವಿಚಾರದಲ್ಲಿ ಎರಡು ಏನು ವಿದ್ಯಾರ್ಥಿಗಳ ಗುಂಪುಗಳಿವೆ ಹೊಡೆದಾಟ ನಡೆದೆ ಅಂತ ಹೇಳ್ಬೋದು. ಮೆಸ್ ನಲ್ಲಿ ಹೊಡೆದಾಡಿಕೊಂಡು ಮತ್ತೆ ಏನೊಂದು ಹಾಸ್ಟೆಲ್ ಇಂದ ಹೊರಗಡೆ ಬಂದು ನಡು ರಸ್ತೆಯಲ್ಲಿ ಹೊಡೆದಾಡಿಕೊಂಡಿದ್ದಾರೆ. ಈ ವೇಳೆ ಬಿಡಿಸಲು ಬಂದ ಪೊಲೀಸರಿಗೂ ಕೂಡ ಈ ಒಂದು ವಿದ್ಯಾರ್ಥಿಗಳು ಆವಾಜ್ ಹಾಕಿದ್ದಾರೆ. ನಿಮ್ಗೆ ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿ ಯಾರು ಒಳಗೆ ಬಿಟ್ಟರು ಎಂದು ಪೊಲೀಸರಿಗೆ ಗಂಭೀರವಾಗಿ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕುಲಪತಿಗಳು ನರೋಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಇದೀಗ ಕೆಲ ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಅಲ್ಲದೆ ಈ ಒಂದು ಘಟನೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಗಾಯ ಕೂಡ ಗೊಂಡಿದ್ದಾರೆ. ಅವರನ್ನ ಕಲಬುರಗಿ ಆಸ್ಪತ್ರೆಗೆ ಕೂಡ ದಾಖಲಿಸಿದ್ದಾರೆ. ಅಶ್ವಿನಿ. ಓಕೆ ಅನಿಲ್ ಸ್ವಾಮಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.